ಹಲೋ ನಮಸ್ಕಾರ. ವಿಟಿವಿನ ಹೆಡ್ಲೈನ್. ಲೋಕಸಭಾ ಎಲೆಕ್ಷನ್ ನಾಮಿನೇಷನ್ ಸ್ಕ್ರೂಟ್ನಿಂಗ್ ನಡೆದಿತ್ತು ಡಿಸಿ ಆಫೀಸಲ್ಲಿ. ಇದರಲ್ಲಿ ಬಿಜೆಪಿನ ಕ್ಯಾಂಡಿಡೇಟ್ ಆದ ಎಸ್ ಮುನುಸ್ವಾಮಿ ಹಾಗೂ ಮಾಜಿ ಎಂಎಲ್ಸಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ ಡಿಎಸ್ ವೀರಯ್ಯ ಅವರು ಕೆಎಚ್ ಮುನಿಯಪ್ಪ ಎಕ್ಸ್ ಯೂನಿಯನ್ ಮಿನಿಸ್ಟರ್ ಅವರ ನಾಮಿನೇಷನ್ಗೆ ಅಬ್ಜೆಕ್ಷನ್ ಮಾಡಿದ್ರು. ಆದ್ರೂ ಅವರ ನಾಮಿನೇಷನ್ ಪೇಪರ್ ಅಕ್ಸೆಪ್ಟ್ ಆಗಿ ಫೈನಲ್ 20 ಕ್ಯಾಂಡಿಡೇಟ್ ನ ಲಿಸ್ಟ್ ಔಟ್ ಆಗಿದೆ. ನೋಡೋಣ ಇವತ್ತಿನ ಸುದ್ದಿ. ಏನಿವತ್ತು ಕೆ ಎಚ್ ಮುನಿಯಪ್ಪನವರು ಒಂದು ಸಬ್ಮಿಟ್ ಮಾಡಿದ್ದಾರೆ. ಅವ್ರ ನಾಮಪತ್ರದಲ್ಲಿ ಹಲವಾರು ದೋಷಗಳಿದೆ. ಏನು ದೋಷಗಳಂದರೆ, ಈಗಾಗಲೇ ಅವ್ರೇನು 400 ಎಕರೆ ಜಮೀನು ಮಾಡಿರೋದು ಮತ್ತು ಮಡಿಕೇರಿ ಕಡೆ 200 ಎಕರೆ ಜಮೀನು ಮಾಡಿರೋದು, ಆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಕೊಟ್ಟಿರೋದು ಅಪ್ಡೇಟಲ್ಲಿ ಆಸ್ತಿ ಘೋಷಣೆ ಪತ್ರದಲ್ಲಿ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಅಭ್ಯರ್ಥಿ ಹಾಗೂ ನಮ್ಮ ಹೆಗಡೆ ಏನು ನಮ್ಮ ಸ್ಟೇಟ್ ಆಫೀಸಿಂದ ಎಲ್.ಎನ್. ಹೆಗಡೆ ಅವರು ಬಂದು ಅದನ್ನು ಒಂದು ಹಾಫ್ ಆನ್ ಅವರು ಡಿ ಸಿ ಅವ್ರ ಹತ್ರ ಮತ್ತು ರಿಟರ್ನಿಂಗ್ ಆಫೀಸರ್ ಹತ್ರ ಚರ್ಚೆ ಆಯಿತು. ಹಾಗಾಗಿ ಅವರು ನಿಮ್ಮ ಏನು ಅಬ್ಜೆಕ್ಷನ್ ಇದೆ ಅದನ್ನು ಇದು ಬಂದಿರೋ, ಆದರೆ ಕೂಡ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ನಾವು ಕೇಳಿರೋ ಡಾಕ್ಯುಮೆಂಟ್ಸು ಏನು ಕಾಲಮ್ಸಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿದ್ದಾರೆ. ಹಾಗಾಗಿ ಅದು ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ಅದನ್ನು ನಾವು ಮೇಲೆಗಡೆ ಇದರಲ್ಲಿ ಕೇಳ್ತೀರಿ, ಚರ್ಚೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾವು ಮುಂದೆ ಕಾನೂನು ರೀತಿ ಕ್ರಮ ಪಾರ್ಟಿಯಿಂದ ತಗೊಂತಿರೋದು. ಬಿಜೆಪಿ ಕ್ಯಾಂಡಿಡೇಟ್ ಅವ್ರದ್ದು ಎಲ್ಲ ಕ್ಲಿಯರ್ ಆಗಿದೆ, 100% ಸಕ್ಸಸ್ ಆಗಿದೆ. ಬಿಜೆಪಿ ನಮ್ಮ ಎಸ್ ಮುನುಸ್ವಾಮಿ ಅವ್ರದ್ದು ಇವತ್ತು ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಫಸ್ಟ್ ಇದರಲ್ಲೇ ಸಕ್ಸಸ್ ಆಯಿತು. ಅದು ನಮಗೆ ಮುಂದಿನ ಒಂದು ಶುಭ ಶಕುನ ಅಂತಲೇ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ವಾದ ಮಾಡಿದ್ರಾ ಸರ್? ನೀವು ವಾದ ಮಾಡಿದ್ರಾ? ಅವನದು ರಿಸಲ್ಟ್ ಆಗಬೇಕು, ಅದಕ್ಕೋಸ್ಕರ ವಾದ ಮಾಡಿದ್ರಾ? ಕೆ ಎಚ್ ಮುನಿಯಪ್ಪ ಹೆಂಗೆ ಎಲಿಜಿಬಿಲಿಟಿ ಆಗ್ತದೆ, ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಡಿ ಸಿ ಇಲ್ಲಿ ಅಬ್ಜೆಕ್ಷನ್. ಒಬ್ಬ ವೋಟರು ಒಂದು ಕಡೆ ಮಾತ್ರ ವೋಟರ್ ಕ್ರಿಮಿನಲ್ ಅಫೆನ್ಸರ್ 3 ಜನ ಹಾಕೊಂಡಿದ್ದಾರೆ. ಈ ಡಿ ಸಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಇದು ಲಾ ಆಫ್ ದಿ ಲ್ಯಾಂಡ್. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೆಜಿಎಫ್ಸ್ ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್ ಕೆಜಿಎಫ್ ವಿಟಿವಿ ನ್ಯೂಸ್. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.